ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಗರ್ದಿಗಮ್ಮತ್ ಪೇಜ್ ಫಾಲೋವರ್ ಆಗ್ರಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ, ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಪ್ರತಿ ದಿವಸ ಲೈಕ್ ಶೇರ್ ಕಮೆಂಟ್ ನೋಡಿ ಹೊಸ ಸುದ್ದಿ ಏನ್ ಕೊಡ್ಬೇಕಪ್ಪ ನನ್ನ ಜನ ನಿರೀಕ್ಷೆ ಮಾಡ್ತಿರ್ತಾರ. ಬೆಳಿಗ್ಗೆ ಹೇಳ್ಕೊಡ್ದ ಏನೈತಿ ಬಾಪು ಗೌಡ್ರದ ಯಾವ ಮಾಧ್ಯಮದಾಗೂ ಬರ್ದಾರದಂತ ಸುದ್ದಿ ತಂದಿರ್ತಾರ ಅವ್ರ ಗೌಡ್ರ. ನೋಡ್ಬೇಕು, ನೋಡಿನ ಚಾ ಕುಡಿಬೇಕು. ಹಿಂಗ್ ಫೋನ್ಗಳ ಕಮೆಂಟ್ಗಳು ಬರಾಕತ್ತಲ್ಲ, ನನಗ್ ಬಹಳ ಅಂದ್ರೆ ಬಹಳ ಖುಷಿ ಆಗ್ತೈತೆ. ಆದ್ರೂ ಇನ್ನೂ ತೊಡೆ ಮಂದಿ ಸಬ್ಸ್ಕ್ರೈಬ್ ಆಗಿಲ್ಲ. ದಯಮಾಡಿ ಸಬ್ಸ್ಕ್ರೈಬ್ ಆಗ್ರಿ. ಯಾರು ಏನೋ ನಿಮ್ದೇನ್ ರಾಕ್ ಹೋಗುದಿಲ್ಲ. ಬಹಳ ಮಂದಿ ಇನ್ನ ವಾಟ್ಸಪ್ ಗ್ರೂಪ್ ಹಾದಿ ಕಾಯ್ತಿರ್ತಾರೆ. ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ, ಗರ್ದಿಗಮ್ಮತ್ ಪೇಜ್ ಫಾಲೋ ಆಗ್ರಿ. ಗರ್ದಿಗಮ್ಮತ್ ಹೋಳಿ ಹಬ್ಬದ ಶುಭಾಶಯಗಳನ್ನ ಎಲ್ಲಾ ನನ್ನ ವೀಕ್ಷಕರಿಗೆ, ರಾಜ್ಯದ ದೇಶದ ಜನತೆಗೆ ಶುಭಾಶಯ ಹೇಳ್ತೈತಿ. ಯಾಕೋ ಮುರುಗೋಡ್ ಮಹಾಂತ ಅಜ್ಜನ ಕ್ಷಮೆ ಕೇಳ್ತೇನೆ ನಾನು. ಯಾಕಂದ್ರ ಮುರುಗೋಡ್ ಮಹಾಂತ ಅಜ್ಜಾರ್ ಇದ್ದಿದ್ರ ಎಷ್ಟ ಮನಸ್ತಾಪ ಮಾಡ್ಕೋತಿದ್ರು ನನಗಂತೂ ಗೊತ್ತಿಲ್ಲ. ಅವ್ರ ಇಲ್ದಾಗಿಂತ ಘಟನೆಗಳ ನಡೆದಿದ್ದು ನನಗೂ ಹೇಳಕ್ ಬ್ಯಾಸರ ಅನಿಸ್ತೈತಿ. ಆದ್ರೂ ಈ ವಿತಂಡವಾದ ಮಾಡುವಂತ ಜನರಿಗೆ ನಾವು ಹೇಳಲೇಬೇಕಾಗ್ತೈತಿ. ಯಾಕಂದ್ರ ಅವರ ಸರ್ಕಾರದಾಗ IAS, IRS, IPS, IFS ಇವ್ ಏನೈತಿ, UPSC ತ್ರೋ ಪಾಸ್ ಆಗಿರ್ತಾರೆ. ಇಲ್ಲಿ ಯಾವ ಇನ್ಫ್ಲೂಯೆನ್ಸ್ ನಡೆಯುದಿಲ್ಲ ಇಲ್ಲಿ. ಯಾಕಂದ್ರೆ UPSC ಒಳಗೆ ಪ್ರಾಮಾಣಿಕವಾಗಿ ಪರೀಕ್ಷೆ ಬರೆದು ಶಾನ್ಯಾರ್ ಇದ್ದವ್ರ IQ ಟೆಸ್ಟ್ ಮಾಡಿ ಎಲ್ಲಾ ಲಾಸ್ಟ್ ಮಟ್ಟ ಯಾವ್ದ ಒಂದ್ 10 ರೂಪಾಯಿ ಅಲ್ಲಿ ಯಾರಿಗೆ ಕೊಡದನ ಪ್ರಾಮಾಣಿಕವಾಗಿ ಆಯ್ಕೆ ಆಗಿರ್ತಾರೆ UPSC ಒಳಗ. ಇವತ್ತ ಅಂತ ಒಬ್ಬ ಅಧಿಕಾರಿ ಬೆಳಗಾವಿ ಜಿಲ್ಲಾದಾಗ, ಇವತ್ತ ಬೆಳಗಾವಿ ಜಿಲ್ಲೆ ಒಳಗ ಅಂತ ಅಧಿಕಾರಿ ಒಂದು ಪತ್ರ ಈ ನಮ್ಮ ಜಯಶೀಲ್ ಶೆಟ್ಟರ್ ತಗೊಂಡಂತ ಒಂದು ಜಾಗದ್ದು ಸರ್ವೆ ನಂಬರ್ RTC ನಂಬರ್ 1316/3 ಆವತ್ತಿನ ಬೆಳಗಾವಿ SP ಗುಳೇದ್ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಅವರು ಈ ಪತ್ರನ 27/11/2025 ಅಂದ್ರೆ ವಾದ ವರ್ಷ, ಇನ್ನ ಒಂದು 1.5-2 ತಿಂಗಳಾಗಿಲ್ಲ, 2.5 ತಿಂಗಳಾಗಿಲ್ಲ, ಜಿಲ್ಲಾಧಿಕಾರಿ ತಾಂತ್ರಿಕ ಸಹಾಯಕರು ಹಾಗೂ ಪದನಿಮಿತ್ತ ಭೂ ದಾಖಲೆಗಳ ಉಪನಿರ್ದೇಶಕರು ಬೆಳಗಾವಿ ಇವ್ರಿಗೆ ಬರೀತಾರ. ಟೋಟಲ್ ಅವರ ಒಟ್ಟಾರೆ ಲಾಸ್ಟ್ ದಟ್ಟ ಪ್ಯಾರ ಓದ್ತನ್ನ. ಅದರಂತೆ ಬೆಳಗಾವಿ ನಗರ ಅಶೋಕ್ ನಗರ ಸರಹದ್ದಿನ RTC ಸಂಖ್ಯೆ 1316/3 ಪೊಲೀಸ್ ಇಲಾಖೆಯ ಆಸ್ತಿಯಾಗಿದ್ದು, ಸದರಿ ಜಾಗೆಯು ಪೊಲೀಸ್ ಇಲಾಖೆಯ ಆಸ್ತಿ ಆಗಿರೋ ಬಗ್ಗೆ ದಿನಾಂಕ 13/10/1926 ಗ್ರಾಮ ಠಾಣಾ ಪುಸ್ತಕದಲ್ಲಿ ಪೊಲೀಸ್ ಗೋಲಿಬಾರ್ ಕಡೆ ಅಂತ ಕಬ್ಜೆದಾರರ ಹೆಸರು ದಾಖಲಾಗಿ ಮುಂದುವರೆದು ಬಂದಿರುತ್ತದೆ. ಸದರಿ ಸರ್ವೆ ನಂಬರ್ ಒಟ್ಟು 5 ಎಕರೆ 22 ಗುಂಟೆ ಜೊತೆಗೆ ಪೋರ್ಟ್ ಖರಾಬ್ 12 ಗುಂಟೆ, ಒಟ್ಟು 5 ಎಕರೆ 34 ಗುಂಟೆ ಜಾಗೆಯು ಪೊಲೀಸ್ ಇಲಾಖೆ ಕಬ್ಜೆ ಇದ್ದು, ಅಲ್ಲಿಂದ ಇಲ್ಲಿವರೆಗೆ ಪೊಲೀಸ್ ಇಲಾಖೆ ಆಸ್ತಿ ಆಗಿರುತ್ತದೆ. ಜಯಶೀಲ್ ಶೆಟ್ರೆ ಒಬ್ರು SP ಬರ್ದಿದ್ದು, ಅದು ಒಬ್ರು DC ಅವ್ರಿಗೆ ಬರ್ದಾರ. ಆದ್ದರಿಂದ ಪೊಲೀಸ್ ಇಲಾಖೆ ಆಸ್ತಿ RTC ಸಂಖ್ಯೆ 1316 ಸಂಬಂಧಪಟ್ಟಂತೆ ಆಸ್ತಿಯು 1926ನೇ ಸಾಲಿನಿಂದ ಪೊಲೀಸ್ ಇಲಾಖೆಗೆ ಸೇರಿರುವುದರಿಂದ ಈ ಬಗ್ಗೆ ತಹಸೀಲ್ದಾರ್ ಕಚೇರಿ ದಾಖಲಾತಿಗಳನ್ನು ಹಾಗೂ ತಹಸೀಲ್ದಾರ್ ಕಚೇರಿಯಿಂದ ಸದರಿ ಆಸ್ತಿ ಪೊಲೀಸ್ ಇಲಾಖೆ ಸೇರಿದ ಬಗ್ಗೆ ಪೂರೈಸಿದ ಪೂರಕ ದಾಖಲಾತಿಗಳನ್ನು ಈ ಪತ್ರದೊಂದಿಗೆ ಲಗತ್ತಿಸಿ ನಗರ ಮಾಪನದಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶದಂತೆ ಆಸ್ತಿ ದಾಖಲಾತಿಗೆ ಪೊಲೀಸ್ ಇಲಾಖೆ ಆಸ್ತಿ ಅಂತ ದಾಖಲಾತಿ ಮಾಡಿ ಮುಂದಿನ ಕ್ರಮ ಕೈಗೊಳ್ಳಲು ಕೋರಲಾಗಿದೆ. ಇವ್ರು SP ಅವರು, ಹಿಂದಿನ ಭೀಮಾಶಂಕರ್ ಗುಳೇದ್ ಅವರು 2-3 ತಿಂಗಳ ಹಿಂದೆ ಬರೆದಂತ ಪತ್ರ ಇದು. ಈ ಪತ್ರ ಒಬ್ಬ IAS ಅಧಿಕಾರಿ ಬರೆದ ಸುಳ್ಳ, ಅದು ಒಬ್ರು IAS ಅಧಿಕಾರಿ DCಗೆ, IPS ಅಧಿಕಾರಿ DCಗೆ ಬರೀತಾರ. ಮುಂದುವರೆದ ಭಾಗ, ಜಯಶೀಲ್ ಶೆಟ್ರಿ ನೀವು 25 ಮಂದಿ ಕಡೆಯಿಂದ ಇದನ್ನ ಖರೀದಿ ಮಾಡ್ಕೋತಾರ. ನೀವು ಹೆಂಗ್ ಮಾಡ್ಕೊಂಡ್ರೆ ಬರ್ತೈತೆ ಅದ್ ಮುಂದಿನ ನಿರ್ಮಾಣದಾಗ ಬಹಳ ಈಗ ನಿಮ್ಗ ಮಾನಸಿಕನೂ ಆಗತೈತೆ. ಆಮ್ಯಾಗ ಇಲ್ಲಿ ಶಾಂತ್ ಒಬ್ಬ ಬರ್ತಾನ, ಕೇತ್ಮಲ್ ಶಾಂತ್ ಒಬ್ಬ ಬರ್ತಾನ, ಏನು ಜಯಶೀಲ್ ಶೆಟ್ಟಿ ಅವರ ಅಮೃತ್ ಲಾಲ್ ಸಣ್ಣ ಕೇತ್ಮಲ್ ಶಾಂತ್ ಇದು ಖರೀದಿಕಾಗದ. ನೀವು ಹಿಸ್ಸ ಹೆಂಗ್ ಮಾಡ್ಕೊಂಡ್ರಿ, ಯಾರು ಹೆಂಗ್ ಮಾಡಿದ್ರು, ಏನ್ ಮಾಡಿದ್ರು, ಇದೇನ್ ಮುಚ್ಚಿ ಈ ದಾಖಲೆಗಳನ್ನ ಯಾರು ತಿದ್ದಕ್ ಆಗೋದಿಲ್ಲ ಯಾವ ಅಧಿಕಾರಿನೂ. ಯಾಕಂದ್ರ ಯಾವ ಅಧಿಕಾರಿ ಬಹಳ ದೀರ್ಘ ಹೋಗೈತೆ. ಜಯಶೀಲ್ ಶೆಟ್ರ ನಿಮ್ಗೆ ಬಹಳ ಮಾನಸಿಕ ಆಗತೈತಿ. 700-800 ಕೋಟಿ ನಿಮ್ಗೆ ಸರ್ಕಾರ ಕಡೆಯಿಂದ ಬರುದೈತೆ. ಜುಬಿಬಿ ಈ ಒಂದು 100-120 ಕೋಟಿಗಾಗಿ ಯಾಕ್ರಿ ಇಷ್ಟು ಮಂದಿ ಕಡೆಯಿಂದ ಅಣಿಸ್ಕೋಗ್ ನೀವ? ಇದೇನ್ ಇಲ್ಲಿಗೆ ಬರ್ತೇವಂತ ಜಯಶೀಲ್ ಶೆಟ್ರ ತಿಳ್ಕೊಬೇಡ್ರಿ. ಯಾಕಂದ್ರೆ ಈಗಾಗ್ಲೇ RBI ಮತ್ತು ನಬಾರ್ಡ್ ಅನ್ನುವ 2 ಸಂಸ್ಥೆಗಳ
ನಿಮ್ಗೆ ಹೇಳಿ ನೆನಪಿರ್ಬೇಕು ಬಾಳ. ಡಿಸಿಸ್ ಬ್ಯಾಂಕ್ ಈ ಸಿಬ್ಬಂದಿ ಸಾಲ ವಿತರಣೆ ಮಾಡವ್ರ, ಇನ್ಸ್ಪೆಕ್ಷನ್ ಮಾಡವ್ರ, ನಿಮ್ಗೂ ಹೇಳ್ತಾನೆ ಆರ್ ಬಿ ಐ ಅಂತ ಒಂದು ನಿಮ್ ಮ್ಯಾಗ ಬಾಸ್ ಇರ್ತೈತೆ. ಅದ ಯಾರ ಮಾತು ಕೇಳುದಿಲ್ಲ ಅವ್ರು. ಆರ್ ಬಿ ಐ ದವ್ರ ಸರಳ ಬಂದ್ ಕಾಗದ ಚೆಕ್ ಮಾಡ್ತಾರ. ಜೈಶೀಲ್ ಶೆಟ್ರಿಗೆ ಯಾವ ಜಾಗ ಮ್ಯಾಗ ಕೊಟ್ರಿ, ಯಾವಾಗ ಆತು ಜೈಶೀಲ್ ಶೆಟ್ರದ, ಆರ್ ಬಿ ಐ ಹಂಗ ಬಿಡುದಿಲ್ಲ ನಿಮ್ಮನ್ನ. ಅಲ್ಲಿ ಹೋಗಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ರಿ, ನಾ ಲಿಟಿಗೇಷನ್ ಇದ್ದು ಏನ, ಯಾರಿಂದ ಯಾರು ತಗೊಂಡ್ರು, ಗೋಳಿಬಾರ್ ಜಾಗನೋ ಎಸ್ ಪಿನೋ, ಅವಾಗ ಅದ ನೋಡ್ತೈತೆ ಅದ್ ಕಣ್ಣು ತೆಗದ. ಯಾಕಂದ್ರ ಆರ್ ಬಿ ಐ ಡೈರೆಕ್ಷನ್ ಮ್ಯಾಗ ನೀವು ಸಾಲ ಕೊಟ್ಟಿದ್ದೀರೇನ. ಒಟ್ಟಾರೆ ಬಾಳ ಇದು ಇಲ್ಲಿಗೆ ಮುಗಿದಿಲ್ಲ ಜೈಶೀಲ್ ಶೆಟ್ಟಿ ಅವರ. ಅದಕ್ಕ ಆರ್ ಬಿ ಐ ಬರೋಕ್ಕಿಂತ ಬಾಳ ಮಾನಸಿಕ ಮಾಡ್ಕೊಳಕ್ ಹೋಗ್ಬೇಡ್ರಿ. ತಗೊಂಡ್ ಜಾಗ ಸರ್ಕಾರಕ್ಕ ಕಬ್ಜಾ ಕೊಟ್ರ ಬಹಳ ಚಲೋ, ಅದನ್ನ ತುಂಬ್ರಿ. ಯಾಕಂದ್ರೆ ಇನ್ನು ನೀವು ಬಹಳ ದೊಡ್ಡವ್ರ, ರಾಜ್ಯದಾಗ ದೊಡ್ಡ ಕಾಂಟ್ರಾಕ್ಟರ್ ನಂಬರ್ 1 ಉಪ್ಪಾರ ಸಾಲಿನಾಗ ಸೇರ್ಬೇಕ ನೀವು. ದಿವಂಗತ ಉಪ್ಪಾರ ಸಾಲಿನಾಗ ಸೇರ್ಬೇಕು ನೀವು. ಜೈಶೀಲ್ ಶೆಟ್ರ ಬಾಳ ಮಾನಸಿಕ ಮಾಡ್ಕೊಳಕ್ ಹೋಗ್ಬೇಡ್ರಿ. ಈ ಕಾಗದ ಪತ್ರ ಯಾರು ತಿದ್ದಕ್ ಆಗೋದಿಲ್ಲ. ನೀವ್ ಹೆಂಗ್ ಬಂತು ಗೋಳಿಬಾರ್ ಗಡಿಯಿಂದ ಹೆಂಗ್ ಬಂತು ಸರ್ಕಾರ ಜಾಗನ ನೀವು ನುಂಗಾತ್ತೀರಿ ಅಂತ ಜನ ಮಾತಾಡತೈತಿ. ಒಬ್ಬ ಎಸ್ ಪಿ ಅಂದ್ರೆ ಈ ಎಸ್ ಪಿ ಬರ್ದಿದ್ದೆ ಸುಳ್ಳು ಏನ ಇದು ಪತ್ರ ಭೀಮಾಶಂಕರ್. ಇದನ್ನ FSL ಕಳ್ಸುದು ವ್ಯವಸ್ಥೆ ಮಾಡೋಣ. ಒಟ್ಟಾರೆ ಜೈಶೀಲ್ ಶೆಟ್ರ ಸದ್ಯದಾಗ ನೀವ ಒಟ್ಟಾರೆ ಏನ್ ಇವನ್ನ ಈಗೇನ್ ಹೇಳಿಕೆಗಳ ಇದನ್ನ ಮಾಡತ್ತಿರಲ್ಲ, ದಯಮಾಡಿ ಗಪ್ಪ ಸುಮ್ಕಿದ್ರೆ ಇಲ್ಲಿಗೆ ಇದಾಗ್ತೈತ. ಅದ ಇಲ್ಲ ಮುಂದೆ ಆರ್ ಬಿ ಐ ಅಥವಾ ಇಡಿನೋ CBI ಯಾರ ಕಡೆ ಹೋಗ್ತೈತ ನಮಗಂತೂ ಗೊತ್ತಿಲ್ಲ. ಬಹಿರಂಗ ಸವಾಲಂಕ್ಯ ನೀವು ಹಾಕತ್ತಾರೆ ಶೆಟ್ರ. ಆದ್ರ ದಾಖಲೆಗಳು ಯಾವಾಗೂ ದಾಖಲೆಯಾಗಿ ಉಳಿತಾವು. ಒಟ್ಟಾರೆ ಇದರಿಂದ ಬಚಾವ್ ಆಗ್ಬೇಕಾದ್ರ ಆ ಜಮೀನ ಸರ್ಕಾರ ಪೊಲೀಸ್ ಇಲಾಖೆಗೆ ಬಿಟ್ಟು ಕೊಡುವುದು ಒಳ್ಳೇದಂತೇಳಿ ಜನರ ಅಭಿಪ್ರಾಯ, ಗರ್ದಿಗಮ್ಮ ಅಭಿಪ್ರಾಯ ನಿಮ್ ಮುಂದೆ ಹೇಳತ್ತೇವೆ. ಅಷ್ಟಕ್ಕೂ ನಿಮಗ್ ಬಿಟ್ಟಿದ್ದೆ. ಯಾಕಂದ್ರ ನೀವು ಬಹಳ ದೊಡ್ಡವರು. ನಮಸ್ಕಾರ ನಮಸ್ಕಾರ ನಮಸ್ಕಾರ.